ಇದೇ ವಿಡಿಯೋ ಕೊನೆಯಲ್ಲಿ ಯಾವ ರೀತಿ ಫೇಸ್ ವೆರಿಫಿಕೇಷನ್ ಮಾಡ್ಕೋಬೇಕು, ಯಾವ ರೀತಿ ನಾನು ರೆಫರಲ್ ಕೊಟ್ಟರೆ ಯಾವ ರೀತಿ 1000 ಕಾಯಿನು ಕ್ಲೈಮ್ ಮಾಡ್ಕೋಬೇಕು ಅನ್ನೋದನ್ನು ಕೊನೆಯಲ್ಲಿ ಕೊಟ್ಟಿದ್ದೀನಿ. ಆ ರೀತಿ ಹೋಗಿ ಆ ವಿಡಿಯೋ ನೋಡಿ ಎಲ್ಲರೂ ಆ ರೀತಿ ಕ್ಲೈಮ್ ಮಾಡ್ಕೊಳ್ಳಿ. ಸ್ನೇಹಿತರೆ, ವೆಲ್ಕಮ್ ಟು ಕ್ರಿಪ್ಟೋ ವರ್ಲ್ಡ್ ಕನ್ನಡ. ನಾನು ಈ ವಿಡಿಯೋ ಮಾಡೋ ಉದ್ದೇಶವೇನಂತಂದರೆ, ಇನ್ನೂ ಯಾರೆಲ್ಲ ಇಂಟರ್ಲಿಂಕ್ ಡೌನ್ಲೋಡ್ ಮಾಡಿಕೊಂಡು ಮೈನಿಂಗ್ ಮಾಡ್ಕೊಂಡಿಲ್ವೋ ಅಂಥವರು ಯಾವ ರೀತಿ ಮೈನಿಂಗ್ ಮಾಡ್ಕೋಬೇಕು, ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು, ಯಾವ ರೀತಿ ಫೇಸ್ ವೆರಿಫಿಕೇಷನ್ ಮಾಡ್ಕೋಬೇಕು, ಯಾವ ರೀತಿ ಮೈನಿಂಗ್ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡೋಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಬನ್ನಿ. ಪ್ಲೇಸ್ಟೋರ್ ಓಪನ್ ಮಾಡಿಕೊಂಡು ಪ್ಲೇಸ್ಟೋರ್ ಸರ್ಚ್ ಬಾರಲ್ಲಿ ಇಂಟರ್ಲಿಂಕ್ ಅಂತ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ. ಇಂಟರ್ಲಿಂಕ್ ನೆಟ್ವರ್ಕ್ ಅಂತ ಇಲ್ಲಿ ಇನ್ಸ್ಟಾಲ್ ಕೊಡಬೇಕು. ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಆದ ನಂತರ ಇಲ್ಲಿ ಓಪನ್ ಮೇಲೆ ಕ್ಲಿಕ್ ಮಾಡಿ ಅಲೋ ಕೊಡಿ. ಗೆಟ್ ಸ್ಟಾರ್ಟ್ ನೌ ಅಂತ ಈ ರೀತಿ ಓಪನ್ ಆಗುತ್ತೆ. ಗೆಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಸೈನ್ ಅಪ್ ಅಂತ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಬೇಕು. ಸೈನ್ ಅಪ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೊಟ್ಟರೆ ಓಕೆ ಕೊಡಿ, ಮತ್ತು ಕಂಟಿನ್ಯೂ ಅಂತ ಕೊಡಿ. ಕಂಟಿನ್ಯೂ ಕೊಟ್ಟ ಮೇಲೆ 6 ಪಾಸ್ವರ್ಡ್ ನಂಬರು ನಿಮಗೆ ಕೇಳುತ್ತೆ. ಆ ಪಾಸ್ವರ್ಡ್ ನಂಬರ್ ಕೊಟ್ಟ ನಂತರ ಮತ್ತು ನಿಮ್ಮ ಜಿಮೇಲ್ಗೆ ಅದಕ್ಕೆ ತೊಗೊಂಡೋಗುತ್ತೆ. ನಿಮ್ಮ ಜಿಮೇಲ್ ಅಂತ ಇರುತ್ತೆ. ಜಿಮೇಲ್ ಕ್ಲಿಕ್ ಮಾಡಿದ ನಂತರ ನಿಮಗೆ ಜಿಮೇಲ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ಮತ್ತು ಅಲ್ಲಿಂದ ರಿಟರ್ನ್ ವಾಪಸ್ಸು ಇಲ್ಲಿ ಬರುತ್ತೆ ಲಾಗಿನ್ ಅಂತ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಎಂಟರ್ ಯುವರ್ ಐ ಡಿ ಅಂತ ಬರುತ್ತಲ್ಲ, ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಲಾಗಿನ್ ಕೊಡಿ. ಇಲ್ಲಿ ಪಾಸ್ವರ್ಡ್ ಕೇಳುತ್ತೆ, ಪಾಸ್ವರ್ಡ್ ಕೊಡಿ. ನಿಮ್ಮದು ಪಾಸ್ವರ್ಡು ಟೈಪ್ ಮಾಡಿದ ನಂತರ ಕನ್ಫರ್ಮ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಲಾಗಿನ್ ವಿತ್ ಇನ್ ಅಂತ ಜಿಮೇಲ್ ಅಂತ ಬರ್ತಾರೆ. ಜಿಮೇಲ್ ಮೇಲೆ ಕ್ಲಿಕ್ ಮಾಡಿ ಐ ಗಾಟ್ ಇಟ್ ಅಂತ ಬರುತ್ತೆ. ಈ ಥರ ಓಪನ್ ಆಗುತ್ತೆ ಇಂಟರ್ಫೇಸು. ಓಪನ್ ಆದ ನಂತರ ಇಲ್ಲಿ ಪ್ರೊಫೈಲು ಬೊಂಬೆ ಇದೆಯಲ್ಲ, ಈ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಐ ಆಮ್ ಹುಮೆನ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮ್ಮದು ಫೇಸ್ ವೆರಿಫಿಕೇಷನ್ನು KYC ಕಂಪಲ್ಸರಿ ಮಾಡ್ಕೋಬೇಕು. ನಾನು ಆಲ್ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ಗ್ರೀನ್ ಬರಬೇಕು. ಗ್ರೀನ್ ಬರೋವರೆಗೂ ಫೇಸ್ ವೆರಿಫಿಕೇಷನ್ ಕಂಪಲ್ಸರಿ ಮಾಡ್ಕೋಬೇಕು. ಫೇಸ್ ವೆರಿಫಿಕೇಷನ್ ಮಾಡ್ಕೊಂಡಿಲ್ಲ ಅಂದರೆ ನಿಮ್ಮದು KYC ಆಗೋಲ್ಲ. ನಾವು ಫೇಸ್ ವೆರಿಫಿಕೇಷನ್ ಅಂದರೆ ಅಷ್ಟೇ, KYC ಅಂದರೆ ಫೇಸ್ ವೆರಿಫಿಕೇಷನ್ ಕೊಡೋದು ಅಷ್ಟೇ ಮಾತ್ರನೇ. ನಾವು ಯಾವುದೇ ರೀತಿಯ ಡಾಕ್ಯುಮೆಂಟ್ಸ್ ಕೊಡೋ ಅವಶ್ಯಕತೆ ಇರುವುದಿಲ್ಲ. ಮತ್ತು ಅದಾದ ನಂತರ ಇಲ್ಲಿ ರೆಫರಲ್ ಅಂತ ಇದೆಯಲ್ಲ, ರೆಫರಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ಇನ್ವಿಟೇಷನ್ ಲಿಂಕ್ ಇದೆಯಲ್ಲ, ಇಲ್ಲಿ ಆಪ್ಷನ್ ಬರುತ್ತೆ ಸಬ್ಮಿಟ್ ಅಂತ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಅಲ್ಲಿ ಒಂದು ಆಪ್ಷನ್ ಬರುತ್ತೆ ಇನ್ವೈಟ್ ಕೋಡ್ ಅಂತ. ಇದೇ ಕೋಡೆ 25058918. ಇದನ್ನು ಅಲ್ಲಿ ಅಪ್ಲೈ ಮಾಡಿ. ಪಕ್ಕದಲ್ಲಿ ಒಂದು ಆಪ್ಷನ್ ಸಬ್ಮಿಟ್ ಅಂತಿರುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಅಲ್ಲಿ ಮತ್ತೆ ಹಿಂದೆ ಬಂದಾಗ ಇಮಿಡಿಯೇಟ್ಲಿ ಅಲ್ಲೇ ಕ್ಲಿಕ್ ಮಾಡಿದ ನಂತರ ಒಂದು ಬ್ಲೂ ಈ ಥರ ಇನ್ವೈಟ್ ಯುವರ್ ಫ್ರೆಂಡ್ಸ್ ಅಂತ ಬ್ಲೂ ಈ ಥರ ಟಿಕ್ ತೋರಿಸಿರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ 1000 ಕಾಯಿನ್ ಬರುತ್ತೆ. 1000 ಕಾಯಿನ್ ಬಂದ ನಂತರ ನೀವು ರೆಫರ್ ಕೋಡ್ ಕಂಪಲ್ಸರಿ ಮಾಡ್ಕೋಬೇಕು, ಇಲ್ಲಾಂದರೆ ನಿಮಗೆ KYC ಆಗೋಲ್ಲ. ಮತ್ತು ವಾಪಸ್ ಬಂದು ಇಲ್ಲಿ ಮೈನ್ ITLG ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿಕೊಂಡು ನಾನೀಗ ಆಲ್ರೆಡಿ ಮೈನಿಂಗ್ ಮಾಡಿದ್ದೀನಿ. ಇದು 60 ಸೆಕ್ಷನ್ ಇರುತ್ತೆ. 60 ಸೆಕ್ಷನ್ನು ಮಿಸ್ ಮಾಡದೆ ಮೈನಿಂಗ್ ಮಾಡ್ಕೊಳ್ಳಿ. ಇದು ಒಳ್ಳೆ ಆಪರ್ಚುನಿಟಿ. ಇದು ಫ್ರೀ. ನಾವೇನೇ ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟ್ ಮಾಡೋ ಅವಶ್ಯಕತೆ ಇರುವುದಿಲ್ಲ. ಇಂಥ ಪ್ರಾಜೆಕ್ಟು ಜೀವನದಲ್ಲಿ ಮತ್ತೆ ಸಿಗಲ್ಲ. ನಮ್ಮ ಕನ್ನಡಿಗರಿಗೂ ಇದನ್ನು ಸದುಪಯೋಗ ಮಾಡ್ಕೋಬೇಕು. ಇದು ಫ್ರೀ. ನಾವು ಯಾವುದೇ ರೀತಿಯ ದುಡ್ಡು ಹಾಕೋದಾಗಲಿ ಮತ್ತೊಂದಾಗಲಿ ಇನ್ವೆಸ್ಟ್ಮೆಂಟ್ ಮಾಡೋ ಅವಶ್ಯಕತೆ ಇರುವುದಿಲ್ಲ. ಯಾಕಂದರೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮ್ಗೆ ಭಯ ಇರುತ್ತೆ. ಇದು ಫ್ರೀ ಅಲ್ವಾ. ಟೈಮು 1-2 ಸೆಕೆಂಡ್ 3 ಸೆಕೆಂಡು 4 ಗಂಟೆಗೆ ಒಂದು ಸಲ ಇದು ಮಾಡೋದು, ಮೈನಿಂಗ್ ಮಾಡೋದು. ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ 5:30ಗೆ, ಮತ್ತು ಮಾರ್ನಿಂಗ್ 9:30ಗೆ, ಮತ್ತು ಮಧ್ಯಾಹ್ನ 1:00ಗೆ, ಮತ್ತು ಈವ್ನಿಂಗ್ 5:30ಗೆ, ಮತ್ತು ನೈಟು 9:00ವರೆಗೆ, ಮತ್ತು ರಾತ್ರಿ 1:00ವರೆಗೆ. ರಾತ್ರಿ 1:00ವರೆಗೆ ಮಾಡೋಕ್ಕಾಗಿಲ್ಲ ಅಂತಂದರೆ ಬೆಳಿಗ್ಗೆ 5 ಗಂಟೆಗೆ ಆರಾಮಾಗಿ ಮಾಡ್ಕೋಬೋದು. ಅಲಾರಾಮ್ ಇಟ್ಕೊಂಡು ಅವಾಗ ಮಾಡ್ಕೊಳ್ಳಿ. ಇದನ್ನು ಮಾತ್ರ ಖಂಡಿತ ಮಿಸ್ ಮಾಡ್ಕೋಬೇಡಿ. ಇಂಥ ಆಪರ್ಚುನಿಟಿ ಸಿಗಲ್ಲ. ಮತ್ತು ಇನ್ನೂ ಒಂದು ಸುಮ್ಮನೆ ಬಂದು ಕಾಟಾಚಾರಕ್ಕೆ ಲಾಗಿನ್ ಮಾಡಿಕೊಂಡು 1 ದಿವಸ 2 ದಿವಸ ಮಾಡೋದು, ಮತ್ತು ಮಾಡ್ದಂಗಿರೋದು, ಆ ಥರ ಮಾಡಿದ್ರೆ ನಿಮ್ಮ ಕಾಯಿನ್ನು 1000 ಬಂದಿರ್ತವೆ. ಮತ್ತು ಮೈನಿಂಗ್ ಮಾಡಿರ್ತೀರಲ್ಲ ಅವೆಲ್ಲ ಬರ್ನಿಂಗ್ ಆಗ್ತವೆ. ಹಾಗಾಗಿ ಬರ್ನಿಂಗ್ ಆದರೆ ನಾನು ಅದು ಡೌನ್ಲೋಡ್ ಮಾಡ್ಕೊಂಡಿರೋದು ವೇಸ್ಟೇ, ನೀವು ಮೈನಿಂಗ್ ಮಾಡೋದು ವೇಸ್ಟ್ ಅಲ್ವಾ. ಆ ರೀತಿ ಇದ್ದರೆ
ಮೈನಿಂಗ್ ಮಾಡೋಕ್ಕೆ ಬರಬೇಡ್ರಿ. ಕಂಪಲ್ಸರಿ ನಾವು ಮೈನಿಂಗ್ ಮಾಡ್ತೀವಿ, ಇದರಿಂದ ನಾವು ಬೆನಿಫಿಟ್ ತಗೊತೀವಿ ಅನ್ನೋ ಉದ್ದೇಶ ಇದ್ದರೆ ಮಾತ್ರನೇ ಡೌನ್ಲೋಡ್ ಮಾಡಿಕೊಂಡು ಮೈನಿಂಗ್ ಸ್ಟಾರ್ಟ್ ಮಾಡಿ. ಇಲ್ಲಾಂದರೆ ಇದರಿಂದ ಒಳ್ಳೆ ಅರ್ನಿಂಗ್ ಸಿಗುತ್ತೆ ಅಂತ ನಂಬಿಕೊಂಡು ಫ್ರೀ ಅಲ್ವಾ ನಂಬಿ ಇದರಲ್ಲಿ ಮೈನಿಂಗ್ ಮಾಡಿಕೊಂಡ್ರೆ ನಿಮಗೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಹಾಗಾಗಿ ಇದನ್ನು ಎಲ್ಲರೂ ಸದುಪಯೋಗ ಮಾಡಿಕೊಳ್ಳಿ. ಇದು ನಮ್ಮ ಕನ್ನಡಿಗರಿಗೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶಕ್ಕೆ ಈ ಕಡೆ ಈ ಆಂಧ್ರ ಆಗಲಿ ನಾರ್ತ್ ಆಗಲಿ ಅವರು ಒಬ್ಬೊಬ್ಬರು 10 ಲಕ್ಷ ಕಾಯಿನು 20 ಲಕ್ಷ ಕಾಯಿನು ಈ ರೀತಿ ಮೈನಿಂಗ್ ಮಾಡ್ತಾಯಿದ್ದಾರೆ. ಸುಮಾರು 5-6 ಲಕ್ಷ ಯೂಸರ್ಸು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಿಂದ 5-6 ಲಕ್ಷ ಯೂಸರ್ಸು ಇವತ್ತು ಮೈನಿಂಗ್ ಮಾಡ್ತಾಯಿದ್ದಾರೆ. ಅದು ಎಷ್ಟು ಇನ್ನು ಪವರ್ ಇರಬೇಕು, ಅದೆಷ್ಟು ದೊಡ್ಡ ಪ್ರಾಜೆಕ್ಟ್ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇದನ್ನು ಮಿಸ್ ಮಾಡ್ಕೊಬೇಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂದು ರೆಫರಲ್ ಕೋಡು ಕೊಟ್ಟಿರ್ತೀನಿ. ಆ ರೆಫರಲ್ ಕೋಡ್ ಮುಖಾಂತರ ಜಾಯಿನ್ ಆಗಿ, ಮತ್ತು ವಾಟ್ಸಪ್ ಲಿಂಕ್ ಕೊಡ್ತೀನಿ. ವಾಟ್ಸಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಗ್ರೂಪ್ಗೆ ಜಾಯಿನ್ ಆಗ್ತೀರಾ. ಅಲ್ಲಿ ಹೊಸ ಪ್ರಾಜೆಕ್ಟು ಯಾವುದೇ ಪ್ರಾಜೆಕ್ಟ್ ಬರಲಿ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಹೋಗಿರ್ತೀನಿ. ಎಲ್ಲ ನಾನು ಮಾಡೋದೆಲ್ಲ ಫ್ರೀ ಮೈನಿಂಗ್ ಮಾತ್ರನೇ. ಯಾವುದೇ ಇನ್ವೆಸ್ಟ್ಮೆಂಟಿಗೆ ನಾನು ತಲೆ ಕೊಡಲ್ಲ, ನಿಮಗೂ ಹಾಕ್ರಿ ಅಂತ ಹೇಳಲ್ಲ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.